ನಮಸ್ಕಾರ ವೀಕ್ಷಕರೇ, ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾಡೆಲ್ ಪೂನಂ ಪಾಂಡೆ ಸರ್ವೈಕಲ್ ಕ್ಯಾನ್ಸರ್ನಿಂದ ಸತ್ತಳು ಎಂಬ ಸುದ್ದಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಯಾವಾಗ ಸತ್ತ ಪೂನಂ ಪಾಂಡೆ ಐ ಆಮ್ ಅಲೈವ್ ಇದೆಲ್ಲ ಕ್ಯಾನ್ಸರ್ ಕುರಿತು ಅವೇರ್ನೆಸ್ ಮೂಡಿಸೋಕೆ ಅಂದಳು, ಆಗ ಹೊಸ ವಿವಾದ ಸೃಷ್ಟಿಯಾಯಿತು. ಚೀಪ್ ಪಬ್ಲಿಸಿಟಿ ಗಿಮಿಕ್ ಅಂತ ಜನ ಬೈಯೋದಕ್ಕೆ ಶುರು ಮಾಡಿದ್ರು. ಆದರೆ ಅದೇನೇ ಹೇಳಿ, ಸದ್ಯ ಪೂನಂ ಪಾಂಡೆ ಅಷ್ಟೇ ಸರ್ವೈಕಲ್ ಕ್ಯಾನ್ಸರ್ ಕೂಡ ಚರ್ಚೆಗೆ ಬಂದಿದೆ. ಹಾಗಿದ್ರೆ ಏನಿದು ಸರ್ವೈಕಲ್ ಕ್ಯಾನ್ಸರ್, ಏನಿದರ ಸಿಂಪ್ಟಮ್ಸ್ ಅಂತ ನಾವಿವತ್ತು ನಿಮಗೆ ಹೇಳ್ತೀವಿ. ಮಹಿಳೆಯರಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತೆ. ಕನ್ನಡದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್ ಅಂತ ಕರೀತಾರೆ. ಪೀರಿಯಡ್ಸ್ ಹೊರತಾಗಿ ಬ್ಲೀಡಿಂಗ್ ಆಗೋದು ಅಥವಾ ಯೋನಿಯಿಂದ ದ್ರವ ರೀತಿ ಬರುವುದು ಕ್ಯಾನ್ಸರ್ನ ಗುಣಲಕ್ಷಣ ಆಗಿದೆ. ಈ ಸಿಂಪ್ಟಮ್ಸ್ಗಳು ಕಂಡು ಬಂದರೆ ತಕ್ಷಣ ಸ್ತ್ರೀ ತಜ್ಞರನ್ನು ಭೇಟಿ ಮಾಡೋದು ಒಳ್ಳೆಯದು. ಕರಿದ ಆಹಾರ ತಿನ್ನೋದು, ಯಾವುದೇ ರೀತಿಯ ಎಕ್ಸಸೈಸ್ ಮಾಡದೇ ಇರೋದು, ಒತ್ತಡ ಇದೆಲ್ಲನೂ ಕೂಡ ಗರ್ಭಕೋಶದಲ್ಲಿ ಉರಿಯೂತ ಉಂಟು ಮಾಡುತ್ತದೆ. ಇದು ಆರಂಭಿಕ ಹಂತಕ್ಕೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಇನ್ನು ಸರ್ವೈಕಲ್ ಕ್ಯಾನ್ಸರ್ನ ಆರಂಭಿಕ ಹಂತದ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋಂಗಿದ್ರೆ, ನೀರಿನ ಅಥವಾ ರಕ್ತಸಿಕ್ತ ಯೋನಿ ಡಿಸ್ಚಾರ್ಜ್ ಆಗುತ್ತೆ. ದ್ರವದಿಂದ ಕೆಟ್ಟ ರೀತಿಯ ವಾಸನೆ ಬರುತ್ತೆ. ಮುಟ್ಟಿನ ಅವಧಿ ನಡುವೆ ಬ್ಲೀಡಿಂಗ್ ಆಗೋದು ಕೂಡ ಇದರ ಒನ್ ಆಫ್ ದ ಸಿಂಪ್ಟಮ್. ಲೈಂಗಿಕ ಕ್ರಿಯೆ ನಂತರ ರಕ್ತಸ್ರಾವ ಆಗೋದು ಕೂಡ ಡೇಂಜರ್. ಇದಷ್ಟೇ ಅಲ್ಲ, ಮೂತ್ರದಲ್ಲಿ ರಕ್ತ, ತೂಕ ಇಳಿಕೆ, ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳೋದು, ಕಿಬ್ಬೊಟ್ಟೆ ನೋವು ಬರ್ತಾ ಇರೋದು, ಆಯಾಸ ಆಗೋದು, ಅತಿಸಾರ ಉಂಟಾಗೋದು ಕೂಡ ಸರ್ವೈಕಲ್ ಕ್ಯಾನ್ಸರ್ನ ಗುಣಲಕ್ಷಣಗಳು. ಹಾಗಿದ್ರೆ ಇಂತಹ ಯಾವುದಾದ್ರೂ ಸಿಂಪ್ಟಮ್ಸ್ ಇದ್ರೆ ತಕ್ಷಣ ಸ್ತ್ರೀ ತಜ್ಞರನ್ನ ಕಾಣಬೇಕು ಅಂತ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ.